ಹಲೋ ನಮಸ್ಕಾರ. ಆಂಧ್ರ ಪ್ರದೇಶದ ಜನಪ್ರಿಯ ಯೂಟ್ಯೂಬರ್ ರಾವಣ್ ಅಲಿಯಾಸ್ ಜೋಸೆಫ್ ರಾವಣ್ ಪ್ರಶ್ನಾ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದ. ದಕ್ಷಿಣ ಭಾರತದ ಖ್ಯಾತ ನಟ, ಆಲ್ಮೋಸ್ಟ್ ಇಡೀ ಭಾರತದ ಚಿತ್ರರಂಗದಲ್ಲಿ ಬಹಳ ಹೆಸರುವಾಸಿ ಆಗಿರುವಂಥ ನಟ ಪ್ರಕಾಶ್ ರಾಜ್ ಅವ್ರ ಜೊತೆ ಅವರು ಮಾಡಿದಂತಹ ಒಂದು ಸಂದರ್ಶನ ಪಾಡ್ಕಾಸ್ಟ್ ಆ ಯೂಟ್ಯೂಬ್ ಚಾನೆಲ್ನಲ್ಲಿ ಬಹಳ ಪಾಪ್ಯುಲರ್ ಆಗಿರುವಂತಹ ಸಂದರ್ಶನ. ರಾವಣ್ ಪವನ್ ಕಲ್ಯಾಣ್, ಚಂದ್ರಬಾಬು ನಾಯ್ಡು ಮತ್ತು ಅಲ್ಲಿ ಬಿಜೆಪಿ ಅಲಯನ್ಸ್ ಏನು ಗೌರ್ಮೆಂಟ್ ಇದೆ ಅದರ ಕಟು ಟೀಕಾಕಾರ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಮತ್ತು ಪತ್ರಿಕೋದ್ಯಮ ಕೊಟ್ಟಂತಹ ಅವಕಾಶಗಳ ಅಡಿಯಲ್ಲಿ ಅಲ್ಲಿನ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದ. ಅದರ ಜೊತೆಗೆ ಮಾವೋಯಿಸ್ಟ್, ನಿಷೇಧಿತ ಮಾವೋಯಿಸ್ಟ್ ಅಂದರೆ ನಕ್ಸಲ್ಗೆ ಬೆಂಬಲ ಕೊಡ್ತಾ ಇದ್ದ, ನಕ್ಸಲ್ ವಾದವನ್ನು ಮಾಡ್ತಾ ಇದ್ದ, ನಕ್ಸಲಿಸಮ್ನ ಆಂಧ್ರ ಪ್ರದೇಶದಲ್ಲಿ ಹೇರುವಂಥ ಪ್ರಯತ್ನ ಮಾಡ್ತಾ ಇದ್ದ, ನಕ್ಸಲಿಸಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದ, ಶಾಲಾ ಮಕ್ಕಳನ್ನ ತನ್ನ ಈ ಪ್ರವೃತ್ತಿಗೆ ಬಳಸ್ಕೋತಿದ್ದ. ಹೀಗೆ ಅನೇಕ ಪ್ರಕರಣಗಳಲ್ಲಿ ಆತನನ್ನು ಆಂಧ್ರ ಪ್ರದೇಶ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕೋರ್ಟ್ ಜಾಮೀನು ಕೊಡುತ್ತೆ, ಹೊರಗೆ ಬರ್ತಾರೆ. ಸುಮಾರು 5 ಬಾರಿ ಅರೆಸ್ಟ್ ಆಗ್ತಾನೆ, 5 ಬಾರಿಯೂ ಜಾಮೀನು ಸಿಗ್ತದೆ. ಈ ಹಂತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಯೂಟ್ಯೂಬರ್ನ, ಆತನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಒಬ್ಬ ಪತ್ರಕರ್ತನನ್ನು ಹಣೆಯೋದಕ್ಕೆ ಸೇಡಿನ ಕೃತ್ಯವನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇದೆ, ಚಂದ್ರಬಾಬು ನಾಯ್ಡು ಸರ್ಕಾರ ಮಾಡ್ತಾ ಇದೆ. ಪವನ್ ಕಲ್ಯಾಣ್ ಜಿದ್ದಿಗೆ ಬಿದ್ದ ಹಾಗೆ ರಾವಣನನ್ನು ಬಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಕೂಗುಗಳು ವಿಪಕ್ಷಗಳಲ್ಲಿ ಹಾಗೂ ಅಲ್ಲಿನ ಪ್ರಗತಿಪರ ಬುದ್ಧಿಜೀವಿಗಳ ವಲಯದಲ್ಲಿ ನಡೆಯೋದಕ್ಕೆ ಶುರುವಾಯಿತು. ಕೇಸ್ ಆಗ್ತಾ ಇದ್ರು, ಅರೆಸ್ಟ್ ಆಗ್ತಾ ಇದ್ದ, ಜಾಮೀನು ಸಿಗ್ತಾ ಇತ್ತು. ಏನು ಮಾಡಿದ್ರು ಕೂಡ ಈ ರಾವಣನನ್ನು ಬಲಿ ಹಾಕೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತು. ಆತನ ಮೇಲೆ UAPA ಕೇಸನ್ನು ಹಾಕಲಾಗುತ್ತೆ. ಮೊದಲಿಗೆ ಜೂನ್ 28, 2026 ಏಲೂರಿನಲ್ಲಿ ದಲಿತ ಕ್ರೈಸ್ತರ ಸಭೆಯಲ್ಲಿ ಮಾತನಾಡ್ತಾ ಪವನ್ ಕಲ್ಯಾಣ್ ಮತ್ತು ಸರ್ಕಾರದ ವಿರುದ್ಧ ಅಪಮಾನಕರ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅನ್ನುವಂಥ ಆರೋಪದಲ್ಲಿ ಜನಸೇನಾ ನಾಯಕ ಬೊಜ್ಜ ಕುಮಾರ್ ದೂರನ್ನು ದಾಖಲಿಸ್ತಾರೆ. ಪಿತಾಪುರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಧರ್ಮೀಯ ಶತ್ರುತ್ವ ಪ್ರಚಾರ, ಶಾಂತಿ ಭಂಗ, ಅಪಮಾನ, ಸಂಘಟಿತ ಅಪರಾಧ ಇತ್ಯಾದಿ ಸೆಕ್ಷನ್ಗಳನ್ನು ಹಾಕಲಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಶಾಲಾ ವಿದ್ಯಾರ್ಥಿಗಳನ್ನು ಬಳಸಿ ರಾಜಕೀಯ ಪ್ರಚಾರ ಮಾಡ್ತಾನೆ ಅನ್ನುವಂಥ ಆರೋಪ. ಗೊಲ್ಲಾ ಪ್ರೋಲೋ ಶಾಲಾ ವಿವಾದದ ವಿಡಿಯೋ ವೈರಲ್ ಆಗುತ್ತೆ. ಇಲ್ಲಿ ಹಿಂದೂ ದೇವತೆಗಳು ಅಂದರೆ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಅಪಮಾನಕರ ಹೇಳಿಕೆಗಳನ್ನು ಆತ ಕೊಟ್ಟಿದ್ದಾನೆ ಅಂತ ಹೇಳಿ ಕಾಕಿನಾಡ, ಮಚಲಿಪಟ್ನಂ, ನುಜ್ಬಿಡ್ ಇತ್ಯಾದಿ ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ದೂರು ದಾಖಲಾಗ್ತದೆ. ಒಟ್ಟು 8 ಪ್ರಕರಣಗಳು ದಾಖಲಾಗ್ತವೆ. ಹಿಂದೂ ಪುರುಷರು ತಮ್ಮ ಹೆಂಡತಿಯರ ನಿಷ್ಠೆಯನ್ನು ಪರೀಕ್ಷೆ ಮಾಡೋದಕ್ಕೆ ರಾಮನನ್ನು ಅನುಸರಿಸುತ್ತಾರೆ ಅಂತ ಪ್ರಶ್ನೆ ಮಾಡ್ತಾನೆ. ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಬಗ್ಗೆ ಉಲ್ಲೇಖ ಮಾಡಿ ಸನಾತನ ಧರ್ಮದಲ್ಲಿ ಸ್ತ್ರೀಯರ ಸ್ಥಾನಮಾನವನ್ನು ಪ್ರಶ್ನೆ ಮಾಡ್ತಾನೆ. ಹಾಗೆ ಹಿಂದೂ ದೇವತೆಗಳು, ಇತಿಹಾಸ, ಮಹಾಕಾವ್ಯಗಳು ಮತ್ತು ಸನಾತನ ಧರ್ಮದ ಸಾಮಾನ್ಯ ಟೀಕೆಗಳು ಇವು ಸಾರ್ವಜನಿಕ ಶಾಂತಿಗೆ ಭಂಗ ಉಂಟು ಮಾಡುತ್ತೆ ಅಂಥೇಳಿ ಪೊಲೀಸರು ಆತನ ಮೇಲೆ ಕೇಸನ್ನು ಹಾಕ್ತಾರೆ. ಹಾಗೆಯೇ ಈತ ತನ್ನ ಹೆಸರನ್ನು ಜೋಸೆಫ್ನಿಂದ ರಾವಣ್ಗೆ ಬದಲಾಯಿಸಿದ್ದು ಸನಾತನ ಧರ್ಮ, ಹಿಂದೂ ಭಾವನೆಗಳನ್ನು ಉದ್ದೇಶಪೂರ್ವಕ ಅವಮಾನಿಸುವ ಉದ್ದೇಶ ಅಂತ ಪೊಲೀಸರು ಸ್ಟೇಟ್ಮೆಂಟನ್ನು ಬರೀತಾರೆ. ಇದಾದಮೇಲೆ ಗನ್ನಾವರಂ ಪೊಲೀಸ್ ಠಾಣೆಯಲ್ಲಿ ಗರಿಕಪಾಡಿ ಶಿವಶಂಕರ್, ಜನಸೇನಾ ಇವರ ದೂರಿನ ಆಧಾರದಲ್ಲಿ ಮಾವೋವಾದಿ ಅಂದರೆ CPI ಮಾವೋಯಿಸ್ಟ್ ನಾಯಕ ಹಿದ್ಮಾ ಅವರನ್ನು ಪ್ರಶಂಸಿಸುವ ವಿಡಿಯೋ, ಉಗ್ರವಾದಿ ವಿರೋಧಿ ವಿಚಾರಗಳ ಪ್ರಚಾರ, ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಹಾನಿ, ಸಾರ್ವಜನಿಕ ಸುಸ್ಥಿತಿಗೆ ಅಪಾಯ ಇನ್ನಿತರ ಆರೋಪಗಳನ್ನು ಮಾಡಿ UAPA ಸೆಕ್ಷನ್ 13 ಮತ್ತು 13 ನಡಿ ಕೇಸನ್ನು ದಾಖಲಿಸಲಾಗಿದೆ. ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ನೆಲ್ಲೂರು ಜೈಲಿನಲ್ಲಿ ಈಗ ಜೋಸೆಫ್ ರಾವಣ್ ಇದ್ದಾನೆ. ಇವತ್ತು ಜೋಸೆಫ್ ರಾವಣನ ವಿಡಿಯೋಗಳು ಸಾರ್ವಜನಿಕವಾಗಿ ಲಭ್ಯವಿದೆ. ಆತನ ಯೂಟ್ಯೂಬ್ ಚಾನಲ್ ಲಭ್ಯವಿದೆ. ಆತ ನಿಜಕ್ಕೂ ಹಿಂದೂ ದೇವತೆಗಳನ್ನು ಅಪಮಾನ ಮಾಡಿದ್ದಾನ, ಹಿಂದೂ ಧರ್ಮದ ನಂಬಿಕೆಗಳನ್ನ ಅಪಮಾನ ಮಾಡಿದ್ದಾನ, ಎಲ್ಲದೂ ಕೂಡ ಬಯಲಾಗುತ್ತೆ. ಎಲ್ಲದೂ ದಾಖಲೆಗಳು ಸಿಗ್ತವೆ. ಅಲ್ಲಿನ ಪ್ರಗತಿಪರ ಬುದ್ಧಿಜೀವಿಗಳು ಆತ ಜೋಸೆಫ್ ರಾವಣ್ ಆಗಿದ್ದೇ ಸಮಸ್ಯೆ. ಇವತ್ತು ಈ ದೇಶದಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಧರ್ಮದವರನ್ನ ವಾಚಮಗೋಚರವಾಗಿ ಅವರ ನಂಬಿಕೆಗೆ ಧಕ್ಕೆ ತರುವಂತೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರೂ ಕೂಡ ಒಂದು ನಿರ್ದಿಷ್ಟ ಪಕ್ಷವನ್ನು, ನಿರ್ದಿಷ್ಟ ಸಿದ್ಧಾಂತವನ್ನು ವಿರೋಧ ಮಾಡಿದ ಕೂಡಲೇ ಅವರು ದೇಶದ್ರೋಹಿಗಳು, ಹಿಂದೂ ವಿರೋಧಿಗಳು ಈ ಥರ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೂ ಕೂಡ ಅಂಥವರ ಮೇಲೆ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಲ್ಲ. ಪ್ರತಿನಿತ್ಯ ಸಮಾಜದ ಸಾಮರಸ್ಯವನ್ನು, ಸೌಹಾರ್ದತೆಯನ್ನು ಕೆದಕುವ, ಕೆಣಕುವ, ಹಾಳುಗೆಡವುವ ಈ ರೌಡಿ ಎಲಿಮೆಂಟ್ಸ್ಗಳನ್ನು
ಧರ್ಮದ ಹೆಸರಿನಲ್ಲಿ, ಧರ್ಮ ರಕ್ಷಣೆ ಹೆಸರಿನಲ್ಲಿ ಹಾವಳಿ ಇಡುವಂಥವ್ರ ಮೇಲೆ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾದರೂ ಕೂಡ ಈಸಿಯಾಗಿ ಅವರು ಹೊರಗೆ ಬಂದು ಮತ್ತೆ ಆ ಥರದ ಕೃತ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಹ್ಯಾಬಿಚುವಲ್ ಅಫೆಂಡರ್ ಅಂತ ಅವರನ್ನು ಕರೀತಾರೆ. ಆದರೂ ಕೂಡ ಅವರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ನಿರ್ದಿಷ್ಟವಾದ ಹೆಸರುಗಳು, ಒಬ್ಬ ಕ್ರೈಸ್ತ, ಒಬ್ಬ ಮುಸಲ್ಮಾನ, ಈ ಅಲ್ಪಸಂಖ್ಯಾತ ಹೆಸರುಗಳು ಪ್ರತಿರೋಧದ ಧ್ವನಿಯಾದಾಗ, ಪ್ರತಿಭಟನೆಯ ಧ್ವನಿಯಾದಾಗ, ಪ್ರತಿಭಟಿಸುವ ಪ್ರಯತ್ನ ಮಾಡಿದಾಗ ಅವರನ್ನು ಹಣಿಯುವಂಥ ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡಲಾಗ್ತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ನ್ಯಾಯ, ಅಲ್ಪಸಂಖ್ಯಾತರನ್ನ ತೋರಿಸಿ ಭೂತದಂತೆ ಚಿತ್ರಿಸಿ ಆ ಮೂಲಕ ಲಾಭ ಮಾಡಿಕೊಳ್ಳುವಂತಹ ರಾಜಕೀಯ ವ್ಯವಸ್ಥೆ, ರಾಜಕೀಚಕ ವ್ಯವಸ್ಥೆ ಇವತ್ತು ಏನೇ ಮಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳು ಆಗ್ತಾ ಇಲ್ಲ. ಇಲ್ಲಿ ಜೋಸೆಫ್ ಮತ್ತೆ ಉಮರ್ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಮಾತನಾಡಿದ್ರೆ ಅವರನ್ನು ಮುಗಿಸುವ ಹಣಿಯುವ. ತೀರಾ ಆಂಧ್ರ ಪ್ರದೇಶದಂಥ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಾರ್ಟಿಗಳ, ಪಕ್ಷಗಳ ದರ್ಬಾರ್ ಇರುವಂತಹ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಮತಗಳಿಂದನೇ ಗೆದ್ದು ಬರುವಂತಹ ಚಂದ್ರಬಾಬು ನಾಯ್ಡು ಅಂತವರ ಸರ್ಕಾರ, ಪವನ್ ಕಲ್ಯಾಣ್ ಬಿಡಿ ಈಗಷ್ಟೇ ರಾಜಕಾರಣಕ್ಕೆ ಬಂದಿದ್ದಾರೆ, ಅವರ ಮಾನಸಿಕತೆ ಬಗ್ಗೆ ಬೇರೆ ಪ್ರಶ್ನೆಗಳಿಲ್ಲ, ಚರ್ಚೆಗಳು ಬೇಡ. ಹೀಗಿರ್ಬೇಕಾದ್ರೆ ಚಂದ್ರಬಾಬು ನಾಯ್ಡು ಆಗಲಿ, ಪವನ್ ಕಲ್ಯಾಣ್ ಆಗಲಿ ಅವರನ್ನು ಟೀಕಿಸಿದ ಮಾತ್ರಕ್ಕೆ ಇದೇ ರಾವಣ್ ಜೋಸೆಫ್ ಅವರ ಇನ್ನಿತರ ವಿಡಿಯೋ, ಅದರಲ್ಲಿ ಕೆಲವು ಅಂಶಗಳನ್ನು ಹೆಕ್ಕಿ ತೆಗೆದು ಆತನನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದಿಷ್ಟು ಆತನ ಪರವಾಗಿ ವಿ ಸ್ಟ್ಯಾಂಡ್ ವಿತ್ ರಾವಣ್ ಜೋಸೆಫ್ ನಡೀತಾ ಇದೆ. ಈ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಕೆಲವು ವ್ಯಕ್ತಿಗಳ ಮೇಲೆ ಕೆಲವು ಧ್ವನಿಗಳನ್ನು ಹತ್ತಿಕ್ಕುವ ಪ್ರಯತ್ನಗಳಾದಾಗ ಈ ಥರದ್ದೆಲ್ಲ ನಾವು ನೋಡ್ತಾನೆ ಇರ್ತೀವಿ. ವಿ ಸ್ಟ್ಯಾಂಡ್ ವಿತ್ ಎಲ್ಲಿವರೆಗೂ? ಈ ದೇಶದ ಒಂದು ಮಾನಸಿಕತೆ ಮುಗಿಯುವವರೆಗೂ, ಆ ಮಾನಸಿಕತೆಯ ಅಪಾಯ ಅರ್ಥ ಆಗುವವರೆಗೂ ವಿ ಸ್ಟ್ಯಾಂಡ್ ವಿತ್ ಅಷ್ಟೇ. ಅನುಭವಿಸ್ಬೇಕು. ಅದಾದಮೇಲೆ ಈ ಹಿಂದೂ ಪುರುಷರು ತಮ್ಮ ಪತ್ನಿಯರ ನಿಷ್ಠೆಯನ್ನ ಪರೀಕ್ಷೆ ಮಾಡೋದಕ್ಕೆ ರಾಮನನ್ನ ಅನುಸರಿಸುತ್ತಾರೆಯೇ ಅಂತ ಕೇಳಿದ್ದು. ದ್ರೌಪದಿ ವಸ್ತ್ರಾಪಹರಣದ ಉಲ್ಲೇಖ ಮಾಡಿ ಸನಾತನ ಧರ್ಮದಲ್ಲಿ ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ಪ್ರಶ್ನೆ ಮಾಡಿದ್ದು. ಈ ಥರದ ಅಂಶಗಳು ಈ ದೇಶದಲ್ಲಿ ಸದ್ಯಕ್ಕೆ ಜೋಸೆಫ್ ಆಗಲಿ, ಉಮರ್ ಆಗಲಿ ಮಾತಾಡೋದು ಕಷ್ಟ. ಇದಕ್ಕೆ ಕೌಂಟರ್ ಆಗಿ ಏನಾದರೂ ವಾದ ಮಾಡೋದೇ ಆದರೆ ಅವರು ತಮ್ಮ ಧರ್ಮದ ಹುಳುಕುಗಳು, ನೆಗೆಟಿವ್, ಪಾಸಿಟಿವ್ ಅಂಶಗಳ ಬಗ್ಗೆ ಎಷ್ಟು ಮಾತಾಡಿದ್ಯಾ? ಒಬ್ಬ ಜೋಸೆಫ್ ರಾವಣ್ ಸನಾತನ ಧರ್ಮದ ನಂಬಿಕೆ, ಪದ್ಧತಿ, ಇತಿಹಾಸ, ಪುರಾಣಗಳನ್ನು ಟೀಕಿಸೋದೇ ಆದರೆ ಅದಕ್ಕಿಂತ ಮುಂಚಿತವಾಗಿ ಆತ ತನ್ನ ಧರ್ಮದ ನಂಬಿಕೆ, ಪದ್ಧತಿ, ಇತಿಹಾಸ, ಪುರಾಣಗಳನ್ನು ಎಷ್ಟು ಟೀಕಿಸಿದ್ದಾನೆ, ಪ್ರಶ್ನಿಸಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಒಬ್ಬ ಜೋಸೆಫ್ ರಾವಣ್ ಅಂತ ಹೆಸರಿಟ್ಟಿರುವಂಥ ಉದ್ದೇಶನೇ ಹಿಂದೂ ಧರ್ಮದಲ್ಲಿ ರಾವಣನಿಗೆ ಯಾವ ಸ್ಥಾನಮಾನ ಇದೆ. ಸನಾತನ ಧರ್ಮದಲ್ಲಿ ರಾವಣನನ್ನು ರಾಕ್ಷಸನ ಥರ ನೋಡ್ತಾರೆ, ರಾಮನನ್ನು ಪೂಜಿಸ್ತಾರೆ. ರಾಮ ರಾವಣನ ಸಂಘರ್ಷದ ಕಥೆಯಲ್ಲಿ ಹಲವಾರು ರಾಮಾಯಣಗಳಿರ್ಬೋದು. ಆದರೆ ರಾಮನನ್ನು ದೇವರಂತ ಪೂಜಿಸುವಂಥ ವರ್ಗ ದೊಡ್ಡ ಪ್ರಮಾಣದಲ್ಲಿದೆ. ರಾವಣನನ್ನು ರಾಕ್ಷಸನ ಥರ ನೋಡುವಂಥ ವರ್ಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿದೆ. ಪ್ರಗತಿಪರ ಬುದ್ಧಿಜೀವಿಗಳ ವಲಯ ರಾವಣನನ್ನು ಪೂಜಿಸ್ಬೋದು, ಆರಾಧಿಸ್ಬೋದು, ಆತನ ಮೇಲೆ ನಂಬಿಕೆನೂ ಇಡ್ಬೋದು, ಆತ ಶ್ರೇಷ್ಠ ವ್ಯಕ್ತಿ ಅಂತಲೂ ಹೇಳ್ಬೋದು. ಅದೇನೇ ಹೇಳಿದ್ರು ಕೂಡ ರಾಮನನ್ನು ದೇವರು ಅಂತ ಆರಾಧಿಸುವ ವರ್ಗ ರಾವಣನನ್ನು ನಿರಾಕರಿಸುತ್ತೆ. ಈ ಜೋಸೆಫ್ ರಾವಣ್ ಅಂತ ಹೆಸರು ಇಟ್ಕೊಂಡಿರೋದೇ ಹಿಂದೂ ಧರ್ಮವನ್ನು ಟೀಕಿಸೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಆತನ ವಿರುದ್ಧ UAPA ಕೇಸನ್ನು ದಾಖಲಿಸಿದ. ಈ ಪ್ರಕರಣ ಸೇರಿದ ಹಾಗೆ ನಕ್ಸಲ್ವಾದವನ್ನು ಮಾಡ್ತಾನೆ. ನಕ್ಸಲೈಟ್ ಮಾನಸಿಕತೆ ಇದೆ. ಆತನ ಮೊಬೈಲ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಈ ಎವಿಡೆನ್ಸ್ಗಳನ್ನೆಲ್ಲ ಸಂಗ್ರಹಿಸಿನೇ ಆತನ ಮೇಲೆ UAPA ಕೇಸನ್ನು ಹಾಕಿದ್ದೇವೆ ಅಂತ ಪೊಲೀಸರು ಹೇಳ್ತಾರೆ. ಸದ್ಯಕ್ಕೆ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಯಾವುದೇ ವಿಚಾರವನ್ನು ಟೀಕೆ ಮಾಡೋದಕ್ಕೂ ಪ್ರಶ್ನೆ ಮಾಡೋದಕ್ಕೂ ಯಾವುದೇ ಧರ್ಮ ಜಾತಿ ಅಡೆತಡೆಗಳು ಇಲ್ಲ. ಆದರೆ ಸದ್ಯದ ಭಾರತದ ವಾಸ್ತವ ಸ್ಥಿತಿಯಲ್ಲಿ ಎಲ್ಲವೂ ಸಂವಿಧಾನದ ಪ್ರಕಾರವಾಗಿ ಮಾಡ್ತೀವಿ, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತೀವಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾನು ಯಾವ ವಿಚಾರವನ್ನು ಬೇಕಾದರೂ ಟೀಕಿಸ್ಬೋದು, ಸಂವಿಧಾನ ಅವಕಾಶ ಕೊಟ್ಟರೂ ಕೂಡ ವಾಸ್ತವವಾಗಿ ಪ್ರಾಕ್ಟಿಕಲ್ ಆಗಿ ಅದು ಒಬ್ಬ ಜೋಸೆಫ್ಗಾಗಲಿ ಉಮರ್ಗಾಗಲಿ ಭಾಳ ಕಷ್ಟದ ಸ್ಥಿತಿ. ಅವ್ರು ಬೇಕಾದ್ರೆ ಅವ್ರವ್ರ ಧರ್ಮದ ನಂಬಿಕೆ ಅಪನಂಬಿಕೆಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ಸ್ವಧರ್ಮದಲ್ಲೇ ಅದಕ್ಕೆ ಟೀಕಾ ಟಿಪ್ಪಣಿಗಳು, ಬೆದರಿಕೆಗಳು ಏನೇ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಬೋದು. ಆದರೆ ಒಬ್ಬ ಜೋಸೆಫ್ ಹಾಗೂ ಒಬ್ಬ ಉಮರ್ ಇನ್ನೊಂದು ದೊಡ್ಡ ಧರ್ಮದ ನಂಬಿಕೆಯ ವಿರುದ್ಧ ಟೀಕೆ ಟಿಪ್ಪಣಿಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮ ಧರ್ಮಗಳ ಬಗ್ಗೆ, ತಮ್ಮ ನಂಬಿಕೆ ಬಗ್ಗೆ ಒಂದಿಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದಂತಹ ಎವಿಡೆನ್ಸ್ಗಳನ್ನು ಇಡಬೇಕಾಗ್ತದೆ.
ಓವರಲ್ ಆಗಿ ನಾವು ಒಂದಿಷ್ಟು ಅಪನಂಬಿಕೆ ಮೌಢ್ಯಗಳ ವಿರುದ್ಧ ಮಾತಾಡ್ತೀವಿ ಅಂತ ಅವರು ತೋರಿಸ್ಬೇಕಾಗತ್ತೆ. ತಮ್ಮ ಧರ್ಮದ ಲೂಪ್ ಹೋಲ್ಸ್ಗಳನ್ನು ಮುಚ್ಚಿಟ್ಟು ಬಚ್ಚಿಟ್ಟು ರಾವಣ್ ಅಂತ ಹೆಸರಿಟ್ಕೊಂಡು ಬೇಕಂತಲೇ ಹಿಂದೂ ಧರ್ಮದ ಸನಾತನ ನಂಬಿಕೆ ವಿರುದ್ಧ ಮಾತಾಡಿದ್ರೆ, ಅದಕ್ಕೆ ಎವಿಡೆನ್ಸ್ಗಳು ಸಿಕ್ಕಿದ್ರೆ, ಅದಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ, ಕೋರ್ಟಿಗೂ ಅದನ್ನು ಸಬ್ಮಿಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಎಲ್ಲ ಆಗಬೇಕಾಗಿದೆ. ಆಗ ಜೋಸೆಫ್ ರಾವಣ್ ಸಿಕ್ಕಾಕತ್ತೆ, ತಪ್ಪಾಗ್ತದೆ. ಪರ್ಟಿಕ್ಯುಲರ್ ಆಗಿ ಯಾಕೆ ಟೀಕಿಸಿದೆ, ಟೀಕೆ ಟಿಪ್ಪಣಿಗೆ ಅವಕಾಶಗಳಿದೆ, ಆದರೆ ಸದ್ಯದ ಭಾರತದಲ್ಲಿ ವಾಸ್ತವದಲ್ಲಿ ಅದು ಒಪ್ಪೋ ವಿಚಾರ ಆಗೋದಿಲ್ಲ, ಅದು ನಿರಾಕರಿಸೋ ವಿಚಾರ ಆಗ್ತದೆ. ತಮ್ಮ ಧರ್ಮದ ಲೂಪೋಲ್ಸ್ಗಳನ್ನು ಹೇಳ್ತಾ ಇವನ್ನೆಲ್ಲ ಮಾಡ್ತಾ ಬಂದರೆ ಆವಾಗ ಅಲ್ಲಿ ವಾದವನ್ನು ಮಂಡಿಸಿದಾಗ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಡಿಯಲ್ಲಿ ಆತನ ಪ್ರಶ್ನಿಸುವ ಟೀಕಿಸುವ ಹಕ್ಕನ್ನು ಎತ್ತಿ ಹಿಡಿಯುವ ಪ್ರಯತ್ನ ಕೂಡ ಆಗ್ತದೆ. ನಟ ಪ್ರಕಾಶ್ ರಾಜ್ ಸೇರಿದಾಗ ಅನೇಕರು ಆಂಧ್ರ ಪ್ರದೇಶ ಸರ್ಕಾರದ ಸೇಡಿನ ಕೃತ್ಯ ಇದು, ಇಲ್ಲಿ ಹಿಂದೂ ಧರ್ಮದ ನಂಬಿಕೆಗಳಿಗೆ ಆತ ಘಾಸಿ ಉಂಟು ಮಾಡಿದ್ದಾನೆ, ಹರ್ಟ್ ಮಾಡಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅಲ್ಲಿನ ಸರ್ಕಾರವನ್ನು ಟೀಕಿಸ್ತಿದ್ದ, ಅದಕ್ಕೆ ಆತನ ಟಾರ್ಗೆಟ್ ಮಾಡಿದ್ದಾರೆ. ಇದೇ ಅಲ್ಪಸಂಖ್ಯಾತ ಧರ್ಮದ ಬಗ್ಗೆ ಬೇಕಾಬಿಟ್ಟಿ ಟೀಕೆಯನ್ನು ಬೇರೊಬ್ಬರು ಮಾಡಿದಾಗ ಅದಷ್ಟು ಎಫೆಕ್ಟ್ ಆಗಲ್ಲ. ಇಲ್ಲಿ ಜೋಸೆಫ್ ಮತ್ತು ಉಮರ್ಗೆ ಬಹಳ ಸಂಕಟ ಸಮಸ್ಯೆ ಇದೆ ಅನ್ನುವಂಥ ವಾದ ಪ್ರತಿಭಟನೆ ವಿಪಕ್ಷಗಳಿಂದ, ಪ್ರಗತಿಪರ ವಲಯದಿಂದ, ಬೇರೆ ಬೇರೆ ಕಡೆಯಿಂದ ನಡೀತಾ ಇದೆ. ನಿಜಕ್ಕೂ ಜೋಸೆಫ್ ಬೇಕಂತಲೇ ರಾವಣ್ ಅಂತ ಹೆಸರಿಟ್ಕೊಂಡು ರಾಮನನ್ನು ಟೀಕಿಸಿದ್ನ? ನಿಜಕ್ಕೂ ಜೋಸೆಫ್ ರಾವಣ್ಗೆ ನಕ್ಸಲ್ ಜೊತೆ ಅಂಟಿತ್ತ? ನಿಷೇಧಿತ ಸಂಘಟನೆ, ಅವ್ರ ವಾದಗಳು, ಅವ್ರ ವಿಚಾರಗಳು ಬಂದೂಕು ಇಟ್ಕೊಂಡು ಸಮಾಜನ ಉದ್ಧಾರ ಮಾಡ್ತೀನಿ ಅನ್ನೋದನ್ನು ನಾನು ಕೂಡ ನಂಬಲ್ಲ. ಅವ್ರ ಉದ್ದೇಶಗಳು ಒಳ್ಳೆದಿದ್ರೂ ಕೂಡ ಆ ಉದ್ದೇಶಗಳನ್ನು ಈಡೇರಿಸುವಂಥ ಪ್ರಯತ್ನ ಸರಿ ಇಲ್ಲ ಅನ್ನುವಂಥ ವಾದವನ್ನೇ ನಾನು ಮಾಡ್ತೇನೆ. ಒಂದು ವೇಳೆ ಆ ವಾದದ ಪರವಾದಂತಹ ಕಾರ್ಯಚಟುವಟಿಕೆಯಲ್ಲಿ ಜೋಸೆಫ್ ರಾವಣ್ ಭಾಗವಹಿಸಿದ್ದ, ಶಾಲಾ ಮಕ್ಕಳಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದ, ಏನು ಪೊಲೀಸರು ಆರೋಪವನ್ನು ಮಾಡಿದ್ದಾರೆ. ಸತತವಾಗಿ 4-5 ಪ್ರಕರಣಗಳು ದಾಖಲಾದರೂ ಕೂಡ ಜಾಮೀನು ಪಡ್ಕೊಂಡು ಬಂದಂಥ ಈ ಜೋಸೆಫ್ನನ್ನು ಹಣಿಲೇಬೇಕು ಅಂತೇಳಿ ಆತನ ಮೇಲೆ UAPA ಕೇಸನ್ನು ಹಾಕಿದ್ದಾರಾ? ನಿಮ್ಗೆ ಗೊತ್ತಿದೆ UAPA ಕೇಸ್ ಹಾಕಿದ್ರೆ ಏನಾಗುತ್ತಂತ, ಅಷ್ಟು ಸುಲಭಕ್ಕೆ ಬೇಲೆ ಸಿಗಲ್ಲ. ಹೆಚ್ಚು ಕಮ್ಮಿ ಆ ಕೇಸನ್ನೇ ಕ್ಯಾಚ್ ಮಾಡಲ್ಲ. ಉಮರ್ ಖಾಲಿದ್ ಕೇಸ್ ಏನಾಯ್ತು ಅಂತ ನಾವು ನೋಡ್ತಾನೆ ಬಂದಿದ್ದೀವಿ. ಉಮರ್ ಖಾಲಿದ್ ಕೇಸಿನ ವಿಚಾರಗಳೇ ಬೇರೆ ಇದ್ದಾವೆ. ಈ ಕೇಸಿನ ತನಿಖೆ ನಡೀತಾ ಇದೆ. ಕೋರ್ಟ್ ಹೇಗೆ ಈ ಕೇಸನ್ನು ಪರಿಗಣಿಸುತ್ತೆ? UAPA ಹಾಕಿರೋದ್ರಿಂದ ಸದ್ಯಕ್ಕೆ ಜೋಸೆಫ್ ಹೊರಗೆ ಬರ್ತಾನ, ಆತ ನಿರಪರಾಧಿಯಾಗಿ ಹೊರಗೆ ಬರ್ತಾನ, ಅಥವಾ ಜಾಮೀನು ಸಿಗ್ತದೆ ಅದಕ್ಕಿಂತ ಮುಂಚಿತವಾಗಿ, ಇಲ್ಲ ಉಮರ್ ಖಾಲಿದ್ ಥರ ಇನ್ನಷ್ಟು ಕಾಲ ಜೈಲಲ್ಲಿ ಕೊಳಿತಾನ? ಏನವೇ ಜೋಸೆಫ್ ಮತ್ತು ಉಮರ್ ಸದ್ಯದ ಭಾರತದಲ್ಲಿ ಏನೇ ಮಾತಾಡಬೇಕು ಅಂದರೂ ಸ್ವಲ್ಪ ಹುಷಾರಾಗಿರಪ್ಪ. ನೀವು ಏನೇ ಟೀಕೆ ಮಾಡಬೇಕು ಅಂದರೆ ಧರ್ಮಗಳ ವಿಚಾರಗಳ ಬಗ್ಗೆ ಟೀಕೆ ಮಾಡಬೇಕು ಅಂದರೆ ಎಲ್ಲ ಧರ್ಮಗಳ ಕಾನ್ಸೆಪ್ಟು, ವೀಕ್ನೆಸ್ಸು, ಲೂಪ್ ಹೋಲ್ಸ್ಗಳನ್ನು ಇಟ್ಕೊಂಡು ಮಾತಾಡಿ. ಪರ್ಟಿಕ್ಯುಲರ್ ಆಗಿ ಹೋದಾಗ ನನ್ನ ಮನೆಯ ವಿಚಾರಗಳನ್ನು ಬಿಟ್ಟು ಬೇರೆಯವರ ಮನೆಗಳ ವಿಚಾರವನ್ನೇ ಜಾಸ್ತಿ ಮಾತಾಡಿದ್ದಾರೆ, ನೀವು ಮಾತಾಡಿದ್ದೀರಿ ಅಂತ ಹೇಳ್ತಿದ್ದಾರೆ ಪೊಲೀಸರು, ಮಾತನಾಡಿದ ಸಾಬೀತಾದರೆ ಅದು ತಪ್ಪಾಗೇ ಆಗ್ತದೆ. ಇಲ್ಲ ನಮ್ಮ ಮನೆ ನೀಟಾಗಿದೆ, ಪಕ್ಕದ ಮನೆಯೇ ಸರಿ ಇಲ್ಲ ಅಂತ ವಾದ ಮಾಡೋದಕ್ಕೂ ಆಗೋದಿಲ್ಲ. ಎಲ್ಲ ಕಡೆನೂ ಕೂಡ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ. ಎಲ್ಲ ಸಮಸ್ಯೆಗಳ ಕಡೆ ಬೆಳಕು ಚೆಲ್ಲಿದಾಗ ಮಾತ್ರ ನಮ್ಮ ಮಾತಿಗೆ ಒಂದು ತೂಕ ಇರ್ತದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ನ್ಯಾಯ ಸಿಗಬಹುದು. ಏನಿವೆ ಮುಂದೇನಾಗ್ತದೆ ಇಂಥ ವಿಚಾರಗಳಲ್ಲಿ ಕಾದು